ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮುಂದೆ ಹೋಗೋಣ. ಇವತ್ತು ನಾನು ಸ್ಪೈಸಿಯಾಗಿ ಮನೇಲಿ ವೆಜ್ ಫ್ರೈಡ್ ರೈಸ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಫಸ್ಟು ಅನ್ನನ ಉದುರಾಗಿ ಮಾಡ್ಕೊಂಡು ಇಟ್ಕೊಂಡೀನಿ ರೀ. ಹಾಗೆ ಇದಕ್ಕೆ ಬೇಕಾದಂಥ ಈರುಳ್ಳಿ, ಆಮೇಲೆ ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್ ಬೇಕಿದ್ರೆ ಹಾಕೋಬೋದು. ಅದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆಲಿ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆಲಿ ಉಳ್ಳಾಗಡ್ಡಿ, ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊರಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊರಿ. ಹಾಗೆ ಕ್ಯಾರೆಟ್ ಕಟ್ ಮಾಡಿದಂಥ ಕ್ಯಾರೆಟ್ನು ಫ್ರೈ ಮಾಡ್ಕೊರಿ. ಒಂದು 5-6 ನಿಮಿಷ ಕ್ಯಾರೆಟನ್ನು ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ ನಂತರ ನೆಕ್ಸ್ಟು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊರಿ. ಬೀನ್ಸ್ ಇದ್ದರೆ ಬೀನ್ಸ್ನು ಆ್ಯಡ್ ಮಾಡ್ಕೊರಿ, ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ ಸೊಪ್ಪಿದ್ರೆ ಈರುಳ್ಳಿ ಸೊಪ್ಪನ್ನು ಹಾಕೋರಿ, ಚೆನ್ನಾಗಿರುತ್ತೆ. ನನ್ನ ಹತ್ರ ಈರುಳ್ಳಿ ಸೊಪ್ಪು ಇರಲಿಲ್ಲ, ಅದಕ್ಕೆ ಇದಿಷ್ಟೇ ತರಕಾರಿ ಹಾಕೊಂಡೆ. ಲಂಚ್ ಬಾಕ್ಸಿಗೆ ಅನ್ನ ಸಾಂಬಾರು ಕಟ್ಟಬೇಡ್ರಿ, ಈ ಥರ ಒಂದೇನೋ ಮಾಡಿ ಕಟ್ಟಿದರೆ ಮಕ್ಕಳಿಗೆ ಖುಷಿ ಆಗುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಈ ಮಳೆಯಲ್ಲಿ ಎಗ್ ಫ್ರೈಡ್ ರೈಸ್ ತಿಂತಾಯಿದ್ದರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ. 2-3 ಎಗ್ ತೊಗೊಂಡು ನಾನು ಪ್ಯಾನ್ನಲ್ಲಿ ಫಸ್ಟ್ ಎಣ್ಣೆ ಹಾಕ್ಕೊಂಡು ಒಡೆದು ಹಾಕ್ಕೊಂಡೇನಿ ರೀ. ಅದರಲ್ಲೇ ಹಾಕ್ಕೊಂಡ್ರೆ ತುಂಬ ಸಣ್ಣ ಸಣ್ಣ ಪೀಸಾಗಿ ಬಾಯಲ್ಲಿ ಸಿಗೋಲ್ಲ. ಅದಕ್ಕೆ ಈ ಥರ ಪ್ಯಾನ್ನಲ್ಲಿ ಹಾಕ್ಕೊಂಡು ಮೇಲೆ ಇದನ್ನು ಹಾಕೋಬೇಕು. ಇದೆಲ್ಲ ಫ್ರೈ ಆಗಿದೆ ನೋಡಿರಿ. ಈ ಥರ ಫ್ರೈ ಆಗಿದ್ದನ್ನು ಒಂದು ಸೈಡ್ ತೆಗೆದಿಟ್ಕೊರಿ. ಆಮೇಲೆ ಈ ಕಡೆ ಮಸಾಲೆಗೆ ವೈಟ್ ರೈಸ್ ಕಲಿಸ್ಕೊರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಉಪ್ಪು ಹಾಕೋರಿ. ಆಮೇಲೆ ಈ ಥರ ಆಗಿತ್ತಲ್ರಿ ಮೊಟ್ಟೆ, ಅದನ್ನು ನೀವು ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಸ್ ಮಾಡ್ಕೊರಿ. ಒಂದು 5-6 ನಿಮಿಷ ಮಿಕ್ಸ್ ಮಾಡ್ಕೊಂಡು 1 ಟೇಬಲ್ ಸ್ಪೂನು ಸೋಯಾ ಸಾಸ್ ಹಾಕೋತೀನಿ ರೀ ನಾನು. ನಿಮಗೆ ಬೇಕಂದ್ರೆ ನಿಂಬೆಹಣ್ಣು ಹಾಕೋಬೋದು ರೀ, ಇನ್ನೂ ಚೆನ್ನಾಗಿರುತ್ತೆ. ಇದು ಸೋಯಾ ಸಾಸ್ ಸ್ವಲ್ಪ ಹುಳಿ ಇರೋದ್ರಿಂದ ನಾನು ನಿಂಬೆಹಣ್ಣು ಹಾಕಿಲ್ಲ. ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಗೆ ಫ್ರೈಡ್ ರೈಸ್ ಮಸಾಲನೂ ಹಾಕೋರಿ. ನೋಡಿರಿ, ಇಷ್ಟು ಬಿಸಿ ಬಿಸಿ ಆದ ಎಗ್ ಫ್ರೈಡ್ ರೈಸ್ ಮನೆಯಲ್ಲಿ ರುಚಿಯಾಗಿ ಹೈಜೀನಾಗಿ ರೆಡಿ ಆಗುತ್ತೆ. ಹೊರಗೆ ಯಾವಾಗ ಏನು ಮಾಡಿಟ್ಟಿರ್ತಾರೋ ರೈಸ್ ಗೊತ್ತಾಗಲ್ಲ. ಈ ಥರ ಯಾವಾಗ ಬೇಕು ಅವಾಗ ರೈಸ್ ಇದ್ದರೆ ಉಳಿದನ್ನಕ್ಕೂ ಮಾಡ್ಕೋಬೋದು. ನೀವು ಲಂಚ್ ಬಾಕ್ಸಿಗೂ ಬಿಸಿ ಅನ್ನ ಹಾಕೊಂಡು ಮಾಡ್ಕೋಬೋದು. ಪ್ಲೀಸ್ ಸಬ್ಸ್ಕ್ರೈಬ್. ಈ ಥರ